ಕನಸು ಕಂಡಂತಹ ಒಂದು ಸಂಸ್ಥೆ ಇನ್ಫೋಸಿಸ್ನ ಪಯಣ ಯಶೋಗಾಥೆ. ಡ್ರೀಮ್ಸ್ ಬಿಯಾಂಡ್ ಬೌಂಡ್ರೀಸ್, ದ ಇನ್ಫೋಸಿಸ್ ಜರ್ನಿ ಅಂಡ್ ಸಕ್ಸಸ್ ಸ್ಟೋರಿ. ಕನಸು ಕಂಡಂತಹ ಕ್ಷಣ, ದ ಡ್ರೀಮ್ ಬಿಗಿನ್ಸ್. ಕರ್ನಾಟಕದ ಒಂದು ಸಣ್ಣ ಜಾಗದಲ್ಲಿ ಒಬ್ಬ ಯುವ ನಾಯಕ ದೊಡ್ಡ ಕನಸನ್ನು ಕಾಣುತ್ತಾನೆ. ಅದೇನೆಂದರೆ ಒಂದು ಬೃಹತ್ ವಿಶ್ವವಿಖ್ಯಾತ ಆಗುವ ಸಂಸ್ಥೆಯನ್ನು ಕಟ್ಟುವುದು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ನಾರಾಯಣ ಮೂರ್ತಿಯವರು. In a small corner of Karnataka, a young man dreamed of building a company that would put India on the global map. That man was Narayana Murthy. ಒಂದು ದಿನ ಈ ಪ್ರಪಂಚ ಹೇಳುತ್ತದೆ, ಭಾರತದಲ್ಲಿ ತಯಾರಿಸಲಾಗುತ್ತಿದೆ ಅಂದರೆ ಸಮಗ್ರತೆಯಿಂದ ಮಾಡಲ್ಪಟ್ಟಿದೆ. ಸುಧಾ ಯಶಸ್ಸಿಗೆ ಹಿಂದಿರುವ ಒಂದು ಅಗೋಚರ ಶಕ್ತಿ. ಸುಧಾ, ದ ಸ್ಟ್ರೆಂತ್ ಬಿಹೈಂಡ್. ಮೂರ್ತಿ, ಪ್ರಪಂಚಕ್ಕೆ ನಿನ್ನಂತಹ ಕನಸುಗಾರನು ಬೇಕು. ಕನಸುಗಾರನಿಗೆ ಊಟ ಬೇಡವೇ? ನೋಡಿಸುವ ಒಂದು ದಿನ ನಾನು ನಿನ್ನನ್ನು ಹೆಮ್ಮೆ ಪಡುವಂತೆ ಮಾಡುತ್ತೇನೆ. ಆದರೆ ಈಗ ನನಗೆ ಟೈಟೈಟಲ್ ಮತ್ತು ಆತ್ಮವಿಶ್ವಾಸದ ಅಗತ್ಯವಿದೆ. ತೆಗೆದುಕೊಳ್ಳಿ ಈ 10,000 ರೂಪಾಯಿಗಳು. ನಾನು ನನ್ನ ಉಳಿತಾಯ ಖಾತೆಯಿಂದ ಉಳಿಸಿದ್ದು. ಬನ್ನಿ, ಇನ್ಫೋಸಿಸ್ ಸಂಸ್ಥೆಯನ್ನು ಕಟ್ಟೋಣ. ಕಷ್ಟದ ದಿನಗಳು, ದ ಇಯರ್ಸ್ ಆಫ್ ಸ್ಟ್ರಗಲ್. ಅವರ ಬಳಿ ಹಣವಿರಲಿಲ್ಲ, ಕಚೇರಿ ಇರಲಿಲ್ಲ, ಅಲಂಕಾರಿಕ ಯಂತ್ರಗಳೂ ಇರಲಿಲ್ಲ. ಆದರೆ ಇದ್ದದ್ದು ಮಾತ್ರ ಒಂದೇ, ಅದು ನಂಬಿಕೆ. They had no money, no office, no fancy machines, only belief. Murthy sir, client in the US wants the software in 3 months. We don't even have proper computers. ಆದರೆ ನಾವು ಒಂದನ್ನೇ ಎತ್ತಿಕೊಂಡು ಶಿಫ್ಟಿನಲ್ಲಿ ಕೆಲಸ ಮಾಡೋಣ. ಎಲ್ಲ ಇಲ್ಲದಿದ್ದರೇನು, ಒಗ್ಗಟ್ಟಿದೆ, ಜೊತೆಗೂಡಿ ಕೆಲಸ ಮಾಡೋಣ. ನಾವು ರಾತ್ರೋರಾತ್ರಿ ತಿಂಗಳಾನುಗಟ್ಟಲೆ ಕೆಲಸ ಮಾಡಿ ಸೋತರೆ ಏನು? ಬರಲಿ ಪ್ರಯತ್ನ ಮಾಡೋಣ. ಸೋಲು ಗೆಲುವಿನ ಬಿಟ್ಟರು. ಸರ್, ಯುಎಸ್ಎ ಗ್ರಾಹಕರು ನಮ್ಮ ಯೋಜನೆಯನ್ನು ಒಪ್ಪಿಕೊಂಡಿದ್ದಾರೆ. ಇನ್ಫೋಸಿಸ್ ಇದು ಮೊದಲನೇ ಅಂತಾರಾಷ್ಟ್ರೀಯ ಒಪ್ಪಂದ. ಪಯಣದಲ್ಲಿ ಹಿನ್ನಡೆ, ದ ಫಾಲ್. ಆತ್ಮವಿಶ್ವಾಸದ ಪತನ, ಕ್ರೈಸಿಸ್ ಇನ್ ಕಾನ್ಫಿಡೆನ್ಸ್. ಬಿರುಗಾಳಿ ಎಲ್ಲಾ ಪಯಣದಲ್ಲೂ ನಿಶ್ಚಿತ. ಡಾಲರ್ನ ಇಳಿತ, ಗ್ರಾಹಕರ ಎಳೆತ ಸೆಳೆತ ಆತ್ಮವಿಶ್ವಾಸವನ್ನ ಕುಗ್ಗಿಸಿದೆ. Every journey needs storms. The dollar crash, clients pulling out, and self-doubt shook their world. ಸಂಬಳಗಳು ನಿಧಾನವಾಗಿವೆ, ಉಳಿವಿಕೆ ಕಷ್ಟಕರವಾಗಿದೆ. ಹೌದು, ನನಗೆ ಗೊತ್ತು. ಆದರೆ ನಾವು ನಮ್ಮ ನೀತಿ ರೀತಿಯಲ್ಲಿ ರಾಜಿ ಯಾವಾಗಲೂ ಆಗಬಾರದು. ಹಾಗಾದರೆ ನೀವು ಪ್ರಾಮಾಣಿಕತೆ ಅನುಸರಿಸುವಾಗ ಸಣ್ಣ ದಾರಿಯನ್ನು ಅನುಸರಿಸಬೇಡಿ, ಹಿಂದಿರುಗಿ ನೋಡಬೇಡಿ, ನಿಧಾನವಾಗಿ ಮುನ್ನಡೆಯಿರಿ. ನದೀಂ ಧೀಂ ತನ, ನದೀಂ ಧೀಂ ತನ, ಮಧುರ ಪ್ರೇಮದ ಮೊದಲ ಕನ್ನಡ ಧನ್ಯಾಲಿಂಗನ. ಮಧುರ ಪ್ರೇಮದ ಮೊದಲ
ಯಶಸ್ಸಿನ ಒಂದು ತಿರುವು, ದ ರೈಸ್, ದ ಟರ್ನಿಂಗ್ ಪಾಯಿಂಟ್. ಆಹಾ, ಈಗ ಪ್ರಗತಿ ಪಥ ಶುರು. ದೊಡ್ಡ US ಗ್ರಾಹಕ ಬ್ಯಾಂಕ್ ಒಂದು ಇನ್ಫೋಸಿಸ್ ಅನ್ನು ಗುರುತಿಸಿ ಅವರ ತಂಡವನ್ನು ನಂಬಿ ಒಂದು ಬಹುದೊಡ್ಡ ನಿಯೋಜನೆಯನ್ನ ಕೊಟ್ಟಿದ್ದಾರೆ. ಹಾಗೂ ಇನ್ಫೋಸಿಸ್ ತಂಡವು ಈ ನಿಯೋಜನೆಯನ್ನ ಅತ್ಯಂತ ಸುಂದರ ರೀತಿಯಲ್ಲಿ, ಯಶಸ್ಸಿನ ರೀತಿಯಲ್ಲಿ ಪೂರ್ಣಗೊಳಿಸಿದ್ದಾರೆ. Then came the moment of breakthrough. A major US bank trusted Infosys with a landmark project, and the team delivered excellence beyond expectations. Sir, we did it. Our code runs flawlessly in New York. The client called it the Infosys miracle. No miracle, Raghav. And just teamwork and sleepless nights with purpose. ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ, ಗ್ಲೋಬಲ್ ರೆಕಗ್ನಿಷನ್. ಈಗ ಇನ್ಫೋಸಿಸ್ ಪ್ರಪಂಚದಲ್ಲಿ ಹೆಸರು ಮಾಡಿದ ಒಂದು ಸಂಸ್ಥೆ. ಇದು ಪ್ರಾಮಾಣಿಕತೆಗೆ, ನಂಬಿಕೆಗೆ, ನಾವೀನ್ಯತೆಗೆ ಹೆಸರುವಾಸಿ. ಇಷ್ಟೆಲ್ಲ ಇದ್ದರೂ ನಾರಾಯಣ ಮೂರ್ತಿಯವರು ಮತ್ತು ಸುಧಾ ಅವರು ಸರಳ ಜೀವನವನ್ನ ನಡೆಸಿಕೊಂಡು ಬಂದಿರುತ್ತಾರೆ. ಇದೆಲ್ಲವೂ ಒಂದು ಆದರ್ಶಪ್ರಾಯ. Infosys became a global symbol of trust, ethics and innovation. Yet, Narayana Murthy and Sudha stayed simple. Values over vanity. ಸಾಧನೆ ನಮ್ಮ ಸ್ವಂತ ಅಲ್ಲ, ಅದನ್ನು ಪ್ರಯತ್ನಿಸಿ ಸಾಧಿಸಬೇಕು. ನಾವು ಬೇರೆಯವರಿಗೆ ಸ್ಫೂರ್ತಿ ಮತ್ತು ಕನಸುಗಾರರಾಗಿರಬೇಕು. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ನ ಯುಗ, ದ ಎರಾ ಆಫ್ AI. ಚಾಟ್ ಜಿಪಿಟಿಯ ಬಗ್ಗೆ ಒಂದು ವಿಚಾರ, ದ ಟಾಪಿಕ್ ಅರೌಂಡ್ ಚಾಟ್ ಜಿಪಿಟಿ. Mr. Murthy, the world is talking about AI tools like ChatGPT. Many fear it will take away our jobs. What's your view? No machine can replace the thinking heart. AI can give answers, but only humans can give meaning. If you stay curious, creative and ethical, no one, not even ChatGPT, can take out jobs. Sir, still teaches us that progress must walk hand in hand with purpose. ಪರಂಪರೆ ಮತ್ತು ನಿರಂತರತೆ, ಲೆಗಸಿ ಅಂಡ್ ಕಂಟಿನ್ಯೂಟಿ. 10,000ದಿಂದ ಶತಕೋಟಿಯವರೆಗೆ ಲಾಭ ಗಳಿಸಿದ ಒಂದು ಸಂಸ್ಥೆ. ಒಂದು ಚಿಕ್ಕ ಜಾಗದಿಂದ ಪ್ರಪಂಚದಾದ್ಯಂತ ಹಬ್ಬಿದ ಒಂದು ಸಂಸ್ಥೆ. ಇಷ್ಟೆಲ್ಲ ಸಾಧನೆ ಇದ್ದರೂ ಇನ್ಫೋಸಿಸ್ನ ಪರಂಪರೆ ಬರೀ ಲಾಭ ಗಳಿಸುವುದಷ್ಟೇ ಅಲ್ಲ, ತನ್ನ ತತ್ವವನ್ನ ಪರಿಪಾಲಿಸುವುದು. From 10,000 rupees to billions, from one small room to the whole world. But the greatest legacy of Infosys is not its profit, its principles. ಯಶಸ್ಸು ತಾತ್ಕಾಲಿಕ, ಆದರೆ ಸಹನೆ ಮತ್ತು ಚಾರಿತ್ರತೆ ಯಾವಾಗಲೂ ಶಾಶ್ವತ. ನಿಜವಾದ ಜೀವನ ನಾವು ಎಷ್ಟು ಮನಸ್ಸನ್ನು ಮುಟ್ಟುತ್ತೇವೆ ಅಲ್ಲವೇ? ಇದು ಕೇವಲ ಇನ್ಫೋಸಿಸ್ ಸಂಸ್ಥೆಯ ಯಶಸ್ಸಿನ ಕಥೆಯಲ್ಲ, ನಮ್ಮ ಪೂರ್ಣ ಭಾರತದ ಒಂದು ಹೆಮ್ಮೆಯ ಕಥೆ. ನಂಬಿಕೆ, ಧೈರ್ಯ ಮತ್ತು ಪ್ರೀತಿಯನ್ನು ಸಾರುವಂತಹ ಒಂದು ಯಶಸ್ಸಿನ ಕಥೆ. This is not just a company's story. It's the story of India, the story of belief, courage and love.
the story of Infosys. 1981ನೇ 2ನೇ ಜುಲೈನಲ್ಲಿ ಮಾಹಿತಿ, ತಂತ್ರಜ್ಞಾನ, ವ್ಯಾಪಾರ, ಸಲಹಾ ಸೇವೆಗಳನ್ನು ಒದಗಿಸುತ್ತಾ 1.5 ಲಕ್ಷ ಹೆಚ್ಚಕ್ಕೂ ಉದ್ಯೋಗಿಗಳನ್ನು ಹೊಂದಿ 29 ಕಚೇರಿಗಳನ್ನು ಭಾರತದಲ್ಲಿಯೇ ಅಲ್ಲದೆ USA, ಚೀನಾ, ಆಸ್ಟ್ರೇಲಿಯಾ, UK, ಕೆನಡಾ, ಜಪಾನ್ ಹಾಗೂ ಇನ್ನೂ ಅನೇಕ ರಾಷ್ಟ್ರಗಳಲ್ಲಿ ಹಮ್ಮಿಕೊಂಡು ಹೆಸರುವಾಸಿಯಾದ ಅಂತಾರಾಷ್ಟ್ರೀಯ ಹೆಮ್ಮೆಯ ಸಂಸ್ಥೆ ನಮ್ಮ ಇನ್ಫೋಸಿಸ್.